everyone, this is Anusha and welcome to my channel. ನಿಮ್ಮೆಲ್ರಿಗೂ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಬರ್ತಿದೆ, ಬಟ್ ಐ ಟುಕ್ ಅ ಪಾಸ್. ಸೊ ನಾನು 1 week ಆಫ್ಟರ್ ಮೈ ಬರ್ತ್ಡೇ ವೆನ್ ಐ ಕೇಮ್ ಬ್ಯಾಕ್ ಫ್ರಮ್ ಕಬಿನಿ ಸಂಡೆಯಿಂದ ಇವತ್ತು ಫ್ರೈಡೆ, ಲಿಟ್ರಲಿ 4-5 days ಐ ವಾಸ್ ಇನ್ ಲೈಕ್ ರೆಸ್ಟಿಂಗ್ ಮೂಡ್. ಆರಾಮಾಗಿ ಎದ್ದೇಳ್ತಾ ಇದ್ದೆ, ಮಲ್ಕೊತಿದ್ದೆ, ಅಡುಗೆ ಎಲ್ಲ ಕುಕ್ ಮಾಡ್ತಿದ್ದೆ, ದಟ್ ಈಸ್ ಕಾಮನ್. ಬಟ್ ಮೊಬೈಲೇ ಹಿಡ್ದಿಲ್ಲ. ಸೊ ಒಂದು ವಿಡಿಯೋಸು ಕೂಡ ನೋಡಿಲ್ಲ ಯೂಟ್ಯೂಬಲ್ಲಿ, ಬೇರೆ ಯೂಟ್ಯೂಬರ್ಸ್ದು. ಸೊ ಏನೂ ಇಲ್ಲ, ನೋ ನೆಟ್ಫ್ಲಿಕ್ಸ್, ಪ್ರೈಮ್, ನಥಿಂಗ್. ಒಂಥರ ಪಾಸ್ ಅಲ್ಲಿದೆ. ಎಲ್ಲರೂ ರನ್ನಿಂಗ್ ಇದ್ರೆ ನಾನು ಸ್ಲೋ ಕಾಮ್ ಡೌನ್ ಆಗಿದ್ದೆ. ಆ್ಯಂಡ್ ಇವತ್ತು ಐ ಥಾಟ್ ಐಲ್ ಕ್ಯಾಮ್ರಾ ಬ್ಯಾಕ್ ಆ್ಯಂಡ್ ಐಲ್ ಸ್ಟಾರ್ಟ್ ಫಿಲ್ಮಿಂಗ್. ಇಲ್ಲ, ರ್ಯಾಂಡಮ್ ಕ್ಯಾಶುವಲ್ ಲೈಕ್ ವೀಕೆಂಡ್ ವ್ಲಾಗ್ ಥರ, ಬಿಕಾಸ್ ಟುಡೇ ಇಸ್ ಫ್ರೈಡೆ. ಈಗ ತಾನೇ ನಂದು ಅಡುಗೆ ಪೂಜೆ ಎಲ್ಲ ಆಗಿದೆ. ನೆನ್ನೆ ನಾನು ಪ್ರೀತಮ್ ಆಚೆ ಹೋಗಿದ್ವಿ, ಬರ್ತಾ RR ನಗರ ಬೆಮೆಲ್ ರೋಡಲ್ಲಿ ಸೊಪ್ಪು ಲೈಕ್ ಫ್ರೆಶ್ ಆಗಿ ಮಾಡ್ತಾ ಇದ್ರು. ಸೊ ಐ ಪ್ರಿಪೇರ್ಡ್ ಮೊಸಪ್ಪು. ಸೋ ಟೇಸ್ಟಿ, ಸಕ್ಕದಾಗಿ ಬಂದಿದೆ. ನಮ್ಮಮ್ಮ ಹೆಂಗೆ ಮಾಡ್ತಾರೆ, ಅವ್ರ ರೆಸಿಪಿನೇ ಹೆಂಗೆ ಮಾಡ್ತಾರೆ ಹಾಗೆ ಟೇಸ್ಟಿಯಾಗಿ ಬಂದಿದೆ. ಟೆಂಪ್ಟೇಷನ್ ತಡೆಯೋಕ್ಕಾಗದೆ ನಂದು ಊಟ ಕೂಡ ಆಗೋಯ್ತು. ಶುಕ್ರವಾರದ ಪೂಜೆ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ. ಪೂಜೆನೂ ಆಯಿತು. ನೆನೆ ಹಾಗೆ ಬರ್ಬೇಕಾರೆ ಬೆಮೆಲ್ ರೋಡಲ್ಲಿ ವೈಟ್ ಫ್ಲವರ್ಸ್ ಮಾರ್ತಾ ಇದ್ರು. ಎಷ್ಟು ವೈಟ್ ಬ್ರೈಟ್ ಆಗಿತ್ತು ಗೊತ್ತಾ. ಸೊ ನೋಡಿದ ತಕ್ಷಣ ನಾಳೆ ಪೂಜೆಗೆ ಬೇಕು ಅಂತ ತಗೊಂಡೆ. ಈಗ ಐಮ್ ಥಿಂಕಿಂಗ್ ಗೋ 1 ರೌಂಡ್. ನಾನು ವಿಡಿಯೋ ಮಾಡ್ಬೇಕಂತ ಐಡಿಯಾ ಏನಿರಲಿಲ್ಲ. ಇಲ್ಲ ಅಂದ್ರೂ ಇವಾಗ ಕ್ಯಾಶುವಲ್ ಆಗಿ ಹೋಗೋಣ ಅಂದ್ಕೊಂಡೆ. ಎಲ್ಲಿಗೆ ಅಂದರೆ ಮಿಯಾ ಬೈ ತನಿಷ್ಕ್ ಓಪನ್ ಆಗಿದೆ ನಮ್ಮ RR ನಗರದಲ್ಲಿ. ಸೊ GRT ರೋಡ್ ಅದೇನಿದೆ ಅಲ್ಲೇ ಓಪನ್ ಆಗಿದೆ. ಸೊ ಒಂದು ರೌಂಡ್ ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ. ಆನ್ ದ ವೇ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಿದ್ದಾರೆ. ಸೊ ನನ್ನ ಡೆಸ್ಟಿನೇಷನ್ ಮಿಯಾ ಬೈ ತನಿಷ್ಕ್ ಹೋಗ್ತೀನೋ ಇಲ್ವಾ ಗೊತ್ತಿಲ್ಲ, ಅಂತೂ ಒಂದು ರೌಂಡ್ ಅಂತೂ ಇವಾಗ ಹೋಗ್ತಾ ಇದ್ದೀನಿ. ನಾವು ಲೆಟ್ಸ್ ಗೋ. 1 hour ಅಷ್ಟೇ ಟೈಮ್ ನನಗೆ. ಐ ಶುಡ್ ಬಿ ಬ್ಯಾಕ್ ಬಿಕಾಸ್ ಹೌಸ್ ಹೆಲ್ಪ್ ಬಂದುಬಿಡ್ತಾರೆ ಅಷ್ಟರಲ್ಲಿ. ಡೂಪ್ ಇಯರಿಂಗ್ಸ್ ಇಲ್ಲೇ ನೋಡ್ತಿರೋದು ನೋಡು, ಆರ್ಟಿಫಿಷಿಯಲ್ ಇರೋದಂಗೆ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಮಿಯಾ ಕಲೆಕ್ಷನು ನಂಗೆ ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು. ನಾನು ಆಲ್ರೆಡಿ ಆರ್ಡರ್ ಮಾಡಬೇಕಂತಲೂ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು, ನೈಸ್. ನಾನು ಯಾವುದೋ ಒಂದು ಮಿಯಾಗೆ ಹೋದಾಗ ಅಲ್ಲೇನು ಅಷ್ಟು ಕಲೆಕ್ಷನ್ ಇರಲಿಲ್ಲ. ಸೊ ಎಲ್ಲ ಕಡೆ ಹಿಂಗೆ ಇರುತ್ತೇನೋ ಅಂತ ಇಷ್ಟ ಆಗಿರಲಿಲ್ಲ. RR ನಗರ ಮಿಯಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಬಟ್ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್, ಡೈಮಂಡ್ಸ್ ಅಲ್ವಾ. ಇವ್ರ ಕ್ಯಾರೆಟ್ ಲೈನಲ್ಲಿ ಇನ್ನೇನೋ, ಇವ್ರ ಕ್ಯಾರೆಟ್ ಲೈನಲ್ಲೂ ಕಾಸ್ಟ್ಲಿ, ಇಲ್ಲೂ ಕಾಸ್ಟ್ಲಿ. ಬಟ್ ಇಟ್ಸ್ ನೈಸ್. ಓಕೆ, ವರ್ತ್ ಅನಿಸುತ್ತೆ. ಇಲ್ಲಿ 22 ಕ್ಯಾರೆಟ್ ಗೋಲ್ಡ್ ಕಲೆಕ್ಷನು ಜಾಸ್ತಿ ಇದೆ, ಚೆನ್ನಾಗಿದೆ. ಕ್ಯಾರೆಟ್ ಲೈನ್ಗೆ ಹೋಗಿ ನೆಕ್ಸ್ಟ್ ಐಲ್ ಗೋ ಟು ಹೋಮ್. ಬ್ಯಾಕ್ ಇನ್ ದ ಹೋಮ್. ಆ್ಯಕ್ಚುಲಿ ಐ ವಾಸ್ ಲುಕಿಂಗ್ ಫಾರ್ ಅ ರಿಂಗ್, ಆಯಿತಾ. ಸೊ ಅದು ಎಕ್ಸಾಕ್ಟ್ ನನಗೆ ಮಿಯಾದಲ್ಲಿ ಸಿಕ್ತು. ತುಂಬ ಖುಷಿ ಆಯ್ತು ನನಗೆ. ಸೊ ನೋಡೋಣ, ಅದು ಆರ್ಡರ್ ಮಾಡ್ಬೇಕು. ನಾನು ಕೇಳ್ತಾ ಇರೋದಕ್ಕೆ ಕಸ್ಟಮೈಸ್ ಮಾಡಿಸ್ಬೇಕು, ಬಿಕಾಸ್ 14 ಕ್ಯಾರೆಟ್ ಬೇಡ ನನಗೆ, 18 ಕ್ಯಾರೆಟ್ ವಿತ್ ಡೈಮಂಡ್ಸು. ಹಾಗಾಗಿ ನೋಡೋಣ, ಆದರೆ ನೆಕ್ಸ್ಟ್ ಮಂತ್ ಅಥವಾ ಆದರೆ ನೆಕ್ಸ್ಟ್ ಮಂತ್ ಆರ್ ಇಯರ್ ಎಂಡ್ ಮೇ ಬಿ. ನೋ ರಶ್, ನಥಿಂಗ್ ಲೈಕ್ ದ್ಯಾಟ್. ಮಿಯಾ ನಮ್ಗೆ ಇಷ್ಟ ಆಯಿತು ಕಲೆಕ್ಷನ್ ಎಲ್ಲ ಹೇಳ್ದಂಗೆ ವಿಡಿಯೋದಲ್ಲಿ. ಆ್ಯಂಡ್ ಮುಗಿಸ್ಕೊಂಡು ಕ್ಯಾರೆಟ್ ಲೈನ್ಗೆ ಹೋಗಿದ್ದೆ. ಕ್ಯಾರೆಟ್ ಲೈನಲ್ಲಿ ರೈಟ್ ನಾವು ಮೇಕಿಂಗ್ ಚಾರ್ಜಸ್ 0 ಅದು ರನ್ ಆಗ್ತಿದೆ, ಆಯಿತಾ. ತುಂಬ ಚೆನ್ನಾಗಿದೆ ಆಫರ್. ಮೇಕಿಂಗ್ ಚಾರ್ಜಸ್ 5,000 10,000 ಇದ್ದರೂ ಇಟ್ಸ್ 0. ಸೊ ನೆಕ್ಸ್ಟ್ ನೀವು ಎಕ್ಸ್ಚೇಂಜ್ ಬೈಬ್ಯಾಕ್ ಮಾಡಿದಾಗಲೂ ನಿಮ್ಗೆ ಅದು ಪ್ರಾಫಿಟಬಲ್ ಥರ ಇರುತ್ತೆ. ಸೊ ಅದಕ್ಕೆ ಒಂದು 2-3 ಪ್ರಾಡಕ್ಟ್ಸ್ ನೋಡಿದೆ. ನನ್ನ ಹತ್ರ ಸ್ವಲ್ಪ ಓಲ್ಡ್ ಪ್ರಾಡಕ್ಟ್ ಇತ್ತು ಕ್ಯಾರೆಟ್ ಲೈನ್ದು, ಕೊಟ್ಬಿಟ್ಟು ತೊಗೊಳ್ಳ ಆ ಥರ ಎಲ್ಲ. ಆಮೇಲೆ ಕನ್ಫ್ಯೂಷನ್ ಆಯಿತು, ಅಯ್ಯೋ ಬೇಡ ಅಂತ ಅಂದ್ಬಿಟ್ಟು ಐ ಕೇಮ್ ಬ್ಯಾಕ್ ಟು ಹೋಮ್. ಆ್ಯಂಡ್ ನಾವೀಗ ರೈಸ್ಗೆ ಇಟ್ಟಿದ್ದೀನಿ ಬಿಕಾಸ್ ಪ್ರೀತಮ್ ಬರ್ತಾನೆ ಊಟಕ್ಕೆ. ಹಾಗಾಗಿ ನಾನು ಸ್ವಲ್ಪ ಊಟ ಆಗಿದೆ.
Hi you guys, it's 5:30 in the evening and ನಾನು ಪ್ರೀತಮ್ ಇವಾಗ ಕ್ವಿಕ್ ಆಗಿ ಫ್ರೆಶ್ ಆಗಿ ರೆಡಿ ಆಗಿದ್ದೀವಿ ಟು ಗೋ ಫಾರ್ ಬ್ಯಾಡ್ಮಿಂಟನ್. ನಾನು ನಿಮಗೆಲ್ಲ ಹೇಳೇ ಇಲ್ಲ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಶಟಲ್ ಬ್ಯಾಡ್ಮಿಂಟನ್. ಸೊ ಈಗ ಲಾಸ್ಟ್ ವೀಕಿಂದ ಅಂದರೆ ಈಗ ನಾನು ಹೇಳಿದ್ನಲ್ಲ 1 ವೀಕಿಂದ ಆರಾಮಾಗಿದ್ದೆ ಅಂತ. ಸೊ ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ 1 ವೀಕಿಂದನೇ ಇತ್ತು ಲೈಕ್ ಸ್ಟಾರ್ಟ್ ಮಾಡಬೇಕು ಅಂತ. ವಿ ಪರ್ಚೇಸ್ ಶೂಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಒಂಥರ ಎಕ್ಸಸೈಸ್ ಥರ, ಜಿಮ್ಗೆ ಹೋಗೋ ಬದಲು ಒಂಥರ ಆಲ್ಟರ್ನೇಟಿವ್ ಥರ, ಒಂದು ಹಾಬಿ ಥರ. ಬಿಕಾಸ್ ಜಿಮ್ಗೆ ಹೋಗೋದೇನು ಗೊತ್ತಾ, ದುಡ್ಡು ಕಟ್ಟಿದ್ದೀವಿ, ಹೋಗಬೇಕು, ಬಾಡಿ ಫುಲ್ ಎಕ್ಸಸೈಸ್ ಮಾಡಬೇಕು, ಅದೇ ಬೇರೆ. ಬಟ್ ಇದೇ ಬೇರೆ, ಇದು ಒಂಥರ ಚೆನ್ನಾಗಿ ಅನಿಸುತ್ತೆ ನಮಗೆ. ಸೊ ನಾನು 2 days once ಹೋಗ್ತಾ ಇದ್ದೀವಿ ಇವಾಗ. ನಂಗೆ ಆಲ್ರೆಡಿ ರೈಟ್ ಹ್ಯಾಂಡ್ ಪೇಯ್ನ್ ಇರೋದ್ರಿಂದ ಬ್ಯಾಡ್ಲಿ ಇಟ್ ವಾಸ್ ಪೇಯ್ನಿಂಗ್ ಅ ಲಾಟ್. ಸೊ ಅದಕ್ಕೆ ಆಲ್ಟರ್ನೇಟಿವ್ ಡೇಸ್, ಒಂದಿನ ಬಿಟ್ಟು ಅಥವಾ 2 days, ಈಗ 2 days ಗ್ಯಾಪ್ ಕೊಟ್ಟಿದ್ವಿ. ಮೊನ್ನೆ ಆಡಿದ್ವಿ, ಸೊ ನಿನ್ನೆ ಆಡಿಲ್ಲ, 1 day ಗ್ಯಾಪ್ ಕೊಟ್ಟಿದ್ವಿ. ಸೊ ಇವತ್ತು ಮತ್ತೆ ರೆಡಿ ಆಗಿದ್ದೀವಿ ಹೋಗೋದಕ್ಕೆ. ಇಲ್ಲೇ ಶ್ರೀನಿವಾಸಪುರ ಕ್ರಾಸಿಂದ ಮುಂದೆ ಹೋದರೆ ಇದೆಯಲ್ಲ ಆ ಕೋರ್ಟ್ ಬುಕ್ ಮಾಡ್ಬೋದು. ಅಲ್ಲಿ ಕಾಲ್ ಮಾಡು ಬುಕ್ ಮಾಡ್ಬೋದು, ಆನ್ಲೈನಲ್ಲೂ ಬುಕ್ ಮಾಡ್ಬೋದು. ಸೊ ನಾವಲ್ಲಿ ಈಗ 1 ವೀಕಿಂದ ಹೋಗ್ತಿರೋದ್ರಿಂದ ಅವ್ರಿಗೆ ಕಾಲ್ ಮಾಡೇ ಬುಕ್ ಮಾಡಿದ್ದೀವಿ. ಈ ಥರ ಚೆನ್ನಾಗಿ ಅನಿಸ್ತದೆ ನನಗೆ. ಪ್ರೀತಮ್ ಪಾರ್ಟ್ನರ್ ಆ್ಯಂಡ್ ಅವನಿಗೆ ನಾನು. ಸೊ 1 hour ಎಕ್ಸಸೈಸ್ ಥರನೂ ಆಗುತ್ತೆ, ಒಂಥರ ಚಿಲ್ ಥರನೂ ಆಗುತ್ತೆ. ಸೊ ವಿ ಆರ್ ಪ್ರಾಕ್ಟೀಸಿಂಗ್ ಇದನ್ನು ಕಂಟಿನ್ಯೂಸ್ ಆಗಿ ಹಿಂಗೆ ತೊಗೊಂಡು ಹೋಗಬೇಕು, ಡೇ ಬೈ ಡೇ ಹೋಗ್ಬೇಕಂತ. ಟುಡೇ ವಿ ಥಾಟ್ ವಿಲ್ ಗೋ ಆ್ಯಂಡ್ ಎನಿಹೋ ಐ ವಾಸ್ ವ್ಲಾಗಿಂಗ್. ನೌ ಲೆಟ್ಸ್ ಗೋ. ಎವ್ರಿವನ್ ಗುಡ್ ಮಾರ್ನಿಂಗ್. ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಇವತ್ತು ಸ್ಯಾಟರ್ಡೆ. ನಾನು ಪೊಂಗಲ್ ಪ್ರಿಪೇರ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ನಾಟ್ ಓನ್ಲಿ ಪೊಂಗಲ್, ಖಾರ ಪೊಂಗಲ್, ಸಿಹಿ ಪೊಂಗಲ್ ಎರಡೂ ಮಾಡೋಣ ಅಂತ. ಎರಡೂ ತಿನ್ಬೇಕಂತ ಆಸೆ ಆಗಿದೆ ಹಾಗಾಗಿ. ಆ್ಯಂಡ್ ಇನ್ನೊಂದು ಏನಂದರೆ, ಇಡ್ಲಿಗೆ ನೆನೆಸಿದ್ದೀನಿ ನಾನು. ಫಾರ್ ದ ಫಸ್ಟ್ ಟೈಮ್ ನಾನೇ ಬ್ಯಾಟರ್ ಲೈಕ್ ತಯಾರಿಸ್ಕೊಂಡು ಇಡ್ಲಿ ಮಾಡ್ತಿರೋದು. ನಾಳೆ ಹೆಂಗೆ ಬರುತ್ತೋ ಏನೋ, ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ಲೆಟ್ ಮೀ ಪ್ರಿಪೇರ್ ಪೊಂಗಲ್. ಇವಾಗ ಮಧ್ಯಾಹ್ನ 1:45 ಟೈಮು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾವು ನಂದೂಸ್ ಫ್ರೆಶ್ ಆ್ಯಂಡ್ ಹೆಲ್ದಿ ಚಿಕನ್ ಆರ್ಡರ್ ಮಾಡಿದ್ದೀವಿ. ನಂದೂಸ್ ಚಿಕನ್, ಇಟ್ ಇಸ್ ಸೋ ಫೇಮಸ್. ಸೊ ಅದಕ್ಕೆ ಆರ್ಡರ್ ಮಾಡಿದ್ವಿ. 1/2 kilo ಲೈಕ್ ಲಾಲಿಪಾಪ್ ಕಟ್ಟಿಂಗ್ ಬರುತ್ತಲ್ಲ, ಲೆಗ್ ಲಾಲಿಪಾಪ್ ಕಟ್ಟಲ್ಲಿ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಫಾರ್ ಅ ಚೇಂಜ್ ಈ ರೆಸಿಪಿ ಅಥವಾ ಇದೇನು ಇವಾಗ ಕುಕ್ ಮಾಡ್ತಿರೋದು ಪ್ರೀತಮ್. ಆ್ಯಕ್ಚುಲಿ ಹಿ ಯೂಸ್ ಟು ಕುಕ್ 1 ರೆಸಿಪಿ ಇನ್ ಚಿಕನ್. ಸೊ ಅದು ತುಂಬ ದಿನ ಆಗಿಬಿಟ್ಟಿದೆ ಅವ್ನು ಮಾಡೋದು ಬಿಟ್ಟು. ಅದೇ ರೆಸಿಪಿ ಮಾಡ್ತಿದ್ದಾನೆ ಅಥವಾ ಬೇರೆ ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ ನನಗೆ. ಸೊ ಹೀ ಈಸ್ ಕುಕ್ಕಿಂಗ್ ಚಿಕನ್. ಸೊ ಅಟ್ ದ ಎಂಡ್ ಹೆಂಗೆ ಬರ್ತಿದೆ ಏನು ಹೇಳ್ತೀನಿ. ಆ್ಯಂಡ್ ನನಗೆ ಇವಾಗ ಕೆಲಸ ಇದೆ, 2 ಗಂಟೆ ಆಗ್ತಿದೆ. ಇಡ್ಲಿಗೆ ಏನು ನೆನೆಸಿದ್ದೀನಿ ಅದನ್ನ ರುಬ್ಬಬೇಕು. ಅದನ್ನ ರುಬ್ಬಿಟ್ರೆ ಐ ಆಮ್ ಡನ್. ಸೊ ಇನ್ನು ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೇನೆ ಚಿಕನ್ ಮಾಡೋದಕ್ಕೆ. ನನಗೆ ಶಾಕ್ ಆಗ್ತಿದೆ. ಫ್ರೈ ಥರನಾ ಮತ್ತು ಇದೆಲ್ಲ ಹೆಚ್ಕೋತಾ ಇದೆಯಾ? ಸೊ ಇದಕ್ಕೆ ಉಪ್ಪು, ಪೆಪ್ಪರ್ ಪೌಡರು ಮತ್ತು ನಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡಬೇಕಂತೆ. ಗೊತ್ತಿಲ್ಲ ಏನು ಮಾಡ್ತಿದ್ದಾನೆ ಅಂತ. ಸಂಡೇ ಕುಕಿಂಗ್ ವಿತ್ ಪ್ರೀತಮ್. ನಾನು ಇನ್ ಬಿಟ್ವೀನ್ ಇಡ್ಲಿಗೆ ರುಬ್ಬಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಇಡ್ಲಿಗೆ ರುಬ್ಬಾಯಿತು.
ಪ್ರೀತಮ್ ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾನೆ ಚಿಕನ್ನ. ಪೆಪ್ಪರ್ ಪೌಡರು, ಅರಿಶಿನ ಮತ್ತು ಸಾಲ್ಟ್. ಏನೋ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ಐ ಹ್ಯಾವ್ ನೋ ಕ್ಲೂ, ನೋ ಐಡಿಯಾ. ಹೆಂಗೆ ಬರುತ್ತೆ ನೋಡ್ಬಿಟ್ಟು ಮಾತಾಡ್ತೀನಿ. ಪ್ರಿಪೇರ್ ಮಾಡಿದ್ದಾನೆ ಪ್ರೀತಮ್. ದಿಸ್ ಇಸ್ ಪೆಪ್ಪರ್ ಚಿಕನ್ ಅಂತೆ. ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಮೀ ಟೇಸ್ಟ್ ಇಟ್ ನಾವ್. ಇಟ್ಸ್ ಗುಡ್, ನೈಸ್. ಮದುವೆ ಆದಮೇಲೆ ಐ ಥಿಂಕ್ ಮೋರ್ ದೆನ್ ನಿಯರ್ಲಿ 1.5 ಇಯರು. 1.5 ಇಯರಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಪ್ರೀತಮ್ ಪ್ರಿಪೇರ್ ಮಾಡಿರೋದು. ರೈಸ್ ಜೊತೆ ಚೆನ್ನಾಗಿದೆ. ನಂಗೆ ಇವತ್ತು ತೃಪ್ತಿಯಾಗಿ ಸೇರ್ತಿದೆ. ನಾನೇ ಮಾಡ್ಕೊಂಡು ನಾನೇ ತಿನ್ನೋಷ್ಟ್ರಲ್ಲಿ ಮೂಡೇ ಹೋಗ್ತಿರ್ತೆ. ಮಾಡಿಬಿಟ್ಟು ನೆಕ್ಸ್ಟ್ ನಾನು ತಟ್ಟೆಗೆ ಹಾಕೊಂಡು ತಿನ್ನೋಷ್ಟ್ರಲ್ಲಿ ಮೂಡೇ ಹೋಗಿರುತ್ತೆ. ತಿನ್ಬೇಕಂತ ಅನ್ಸೋದೇ ಇಲ್ಲ, ಆಮೇಲೆ ಟೇಸ್ಟೇ ಅನಿಸಲ್ಲ. ಸೊ ಇವತ್ತು ಅವ್ನು ಮಾಡಿ ತಿಂತಾ ಇರೋದು ಸಖತ್ತು ಖುಷಿ ಆಗ್ತಿದೆ. ಟೇಸ್ಟು ಚೆನ್ನಾಗಿ ಅನಿಸ್ತಿದೆ. ಇಟ್ಸ್ ಈವ್ನಿಂಗ್ 5:30. ನಾವಿವಾಗ ಬ್ಯಾಡ್ಮಿಂಟನ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬೇಡ ನಾಳೆ ಅಂದ್ಕೊಂಡಿದ್ವಿ. ಸೊ ನಾಳೆನೇ ಎಲ್ಲ ಆಚೆ ಹೋಗೋಣ. ಸೊ ಇವತ್ತೇ ಬ್ಯಾಡ್ಮಿಂಟನ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾವು ವಿ ಆರ್ ಗೋಯಿಂಗ್. ಇವತ್ತು 1 ಅವರಲ್ಲಿ ನಾವು 1 ಮಿನಿಟು ಬ್ರೇಕ್ ತೊಗೊಂಡಿಲ್ಲ. 1 ಅವರ್ ಕಂಟಿನ್ಯೂಸ್ ಆಡಿದ್ದೀವಿ. ಎಷ್ಟು ಕ್ಯಾಲೋರೀಸ್ ಬರ್ನ್ ಆಗಿದೆ? 585. 489. ಓಕೆ, ಆ್ಯಂಡ್ ಐ ಆಮ್ ಡನ್ ಫಾರ್ ದ ಡೇ. ಆಶಾ ಸ್ವೀಟ್ಸ್ ಪಕ್ಕ ವಿ ಹ್ಯಾವ್ ದಟ್ ಸ್ಟ್ರಾಬೆರಿ ಥಿಂಗ್. ಆ್ಯಂಡ್ ಈಗ ಮಿನಿಸೋಗೆ ಬಂದಿದ್ದೀವಿ. ಪ್ರೀತಮ್ ವಾಂಟ್ ಹೇರ್ ಕೂಮ್, ಅದಕ್ಕೆ. ದಿಸ್ ಸಾಫ್ಟ್ ಟಾಯ್ ಇಸ್ ಸೋ ಕ್ಯೂಟ್. ಸಖತ್ ಕ್ಯೂಟ್ ಆಗಿದೆ ಇದೆಲ್ಲ. This is also so cute. This is 600. Then that elephant is 1200. Oh, Pritham, ಇದು ನೋಡಿ ಎಷ್ಟು ಕ್ಯೂಟ್ ಇದೆ. The next morning.
ಇಟ್ಸ್ ಈವ್ನಿಂಗ್ 5:30 ಸಂಡೇ ಇವತ್ತು. ಸೊ ಮಾರ್ನಿಂಗ್ ನಾನು ಮಟನ್ ಇಡ್ಲಿ ಎಲ್ಲ ಮಾಡಿದ್ದು ನೋಡಿದ್ದೀರಾ, ಹಬ್ಬ ತುಂಬ ಒಂಥರ ಸರ್ಕಸ್ ಅನಿಸ್ತು ನನಗೆ. ಅದು ವಿಡಿಯೋ ಮಾಡ್ಕೊಂಡು ಮಾಡೋದಂತೂ ಗೊತ್ತಿಲ್ಲ ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೆ, ಮೇ ಬಿ ದೇ ಆರ್ ಪ್ರೋ ಅಟ್ ಕುಕ್ಕಿಂಗ್. ನಾನಂತೂ ಎಲ್ಲಿ ಬೋರ್ಡ್ ಆಯಿತಾ, ಇವಾಗ ಕೆಲವೊಂದು ಬರೆದಿಟ್ಕೊಂಡಿರೋದು ನೋಡ್ತೀನಿ, ಇಲ್ಲ ಕೆಲವೊಂದು ವಿಡಿಯೋ ನೋಡ್ತೀನಿ, ಇಲ್ಲ ನಮ್ಮ ಅಮ್ಮಂಗೆ ಕಾಲ್ ಮಾಡ್ತೀನಿ. ಸೊ ಆ ಥರ ಮಾಡ್ಕೊಂಡೆಲ್ಲ ಫಿಗರ್ ಔಟ್ ಮಾಡೋಷ್ಟರಲ್ಲಿ, ಜೊತೆಗೆ ವೀಡಿಯೋನು ಮಾಡೋಷ್ಟರಲ್ಲಿ ನಾನು ಎಕ್ಸಾಸ್ಟ್ ಆಗಿಬಿಡ್ತೀನಿ ಒಂದು. ಬಟ್ ಟೇಸ್ಟ್ ಇದುವರೆಗೂ ಯಾವುದೂ ಹಾಳಾಗಿಲ್ಲ. ಒಂದು 2-3 ಐಟಮ್ ಒಂದು 2 ಸರಿ ಹಾಳಾಗಿದೆ, ಅದು ಬಿಟ್ಟರೆ ನಾನ್ ವೆಜ್ಜಲ್ಲೆಲ್ಲ ಹಾಳಾಗಿಲ್ಲ. ಬಿಕಾಸ್ ನಾನು ಮದುವೆಗಿಂತ ಮುಂಚೆನೂ ನಾನ್ ವೆಜ್ ಪ್ರಿಪೇರ್ ಮಾಡ್ತಿದ್ದೆ ಆ್ಯಂಡ್ ಯಾವುದೇ ಮಾಡಿದ್ರು ಔಟ್ಕಮ್ ಟೇಸ್ಟಿಯಾಗಿ ಬರುತ್ತೆ. ಇವತ್ತು ಅಷ್ಟೇ ಮಟನ್ ಚಾಪ್ಸ್ ಮಾಡಿದ್ದೀನಿ. ಯೂಶ್ವಲಿ ಮಟನ್ ರೆಡ್ ಸಾಂಬಾರು ಮಾಡ್ತಿದ್ದೆ, ಚಾಪ್ಸ್ ಇದೆ ಸೆಕೆಂಡ್ ಟೈಮ್ ಅನಿಸುತ್ತೆ ಮಾಡಿರೋದು. ಸೊ ಮಟನ್ ಚಾಪ್ಸ್, ಇಡ್ಲಿ ತುಂಬ ಫ್ಲಫಿ, ತುಂಬ ಸಾಫ್ಟಾಗಿ ಬಂದಿರಲಿಲ್ಲ, ಬಟ್ ಎಡಿಬಲ್, ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಸೊ ಅದನ್ನೆಲ್ಲ ತಿಂದು ಒಂದು ರೌಂಡ್ ಮಲ್ಕೊಂಡ್ಬಿಟ್ಟಿದ್ವಿ ನಾನ್ಕಿಂತ ಪ್ರೀತಮು. ಸೊ ಅದಾದಮೇಲೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿದ್ದೀವಿ. ಬರ್ತಡೇ ಬಿಟ್ಟು 1 ವೀಕ್ ಮೇಲೆ ಆಯಿತು ಆಚೆ ಹೋಗಿ. ಸುಮ್ಮನೆ ಒಂದು ರೌಂಡ್ ಕೂಡ ಕ್ಯಾಶುಯಲಾಗಿ ಕೂಡ ಹೋಗಿಲ್ಲ, 1 ವೀಕ್ ಪೂರ್ತಿ ಮನೇಲಿದ್ವಿ. ಆ್ಯಂಡ್ ಈ ವೀಕೆಂಡ್ ನೋಡಿದ್ರಲ್ಲ, ಮನೇಲಿ ಬರೀ ನಾನು ಕುಕ್ಕಿಂಗ್, ಪ್ರೀತಮ್ ಕುಕ್ಕಿಂಗ್, ಅದೇ ಆಯಿತು. ಈ ಥರ ವೀಕೆಂಡ್ಸು ಇರುತ್ತೆ. ಸೊ ಇವಾಗಲೂ ಅಷ್ಟೇ, ನಾವು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ, ವ್ಲಾಗ್ ಎಲ್ಲ ತುಂಬ ಮಾಡ್ತಿಲ್ಲ. ಸೊ ಒಂಥರ ಎಕ್ಸ್ಪ್ಲೋರಿಂಗ್ ಥರ ಅಲ್ಲ, ಸುಮ್ಮನೆ ಚಿಲ್ಲಾಗಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ನಾನು ಪ್ರೀತಮ್ ಕಾರಲ್ಲೇ ಆಗಲಿ, ನಾವು ಸ್ಕೂಟಿಲೇ ಆಗಲಿ ಒಂದು ರೌಂಡ್ ಹೋಗ್ತಾ ತುಂಬ ಮಾತಾಡ್ಕೊಂಡು ಹೋಗ್ತೀವಿ. ಸೊ ಆ ಥರ ಒಂದು ರೌಂಡ್ ಎಲ್ಲರೂ ಆಚೆ ಹೋಗೋಣ ಅಂತ. ಎಲ್ಲಿ ಹೋಗ್ತಿದ್ದೀವಿ ಅಂತ ಇನ್ನೂ ಗೊತ್ತಿಲ್ಲ. ನಾನು ಸುಮ್ಮನೆ ಹಿಂಗೆ ರೆಡಿ ಆಗಿದ್ದೀನಿ. 3 o'clock ಆಯಿತು, 4 o'clock ಆಯಿತು, ಈಗ 5:30 ಫೈನಲಿ ಈಗ ರೆಡಿಯಾಗಿ ಹೊರಟಿದ್ದೀವಿ. This is what I'm wearing, so casual. Ignore my mirror, I want to clean it. ಸೊ ಎಲ್ಲ ಮಿರರ್ಸ್ ಕ್ಲೀನ್ ಮಾಡ್ಬೇಕು ನಾನು. ನಾಳೆ ನಾಡಿದ್ದು ಅದೇ ಟಾಸ್ಕ್ ನನಗೆ. ಬಿಕಾಸ್ 2 ದಿನ ಆದಮೇಲೆ ಮತ್ತೆ ಮಂಡ್ಯಾಗೆ ಹೋಗ್ತಿದ್ದೀನಿ. ಒಂದು 4-5 days ಇದ್ಬಿಟ್ಟು ಬರ್ತೀನಿ. ಅಗೇನ್ ಒಂದು 4-5 days ಪಾಸ್ ಫಾರ್ ದ ವಿಡಿಯೋಸ್. ಸೊ ವಿಡಿಯೋ ಏನು ಮಾಡಲ್ಲ ಈ ಸರಿ ಮಂಡ್ಯಾಗೆ ಹೋದಾಗ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ. ಅಲ್ಲಿ ಹೋಗ್ತೀವಿ ಏನೂ ಗೊತ್ತಿಲ್ಲ. ಕಮ್ ನಾವ್ ಲೆಟ್ಸ್ ಗೋ. ಮಳೆ ಬರ್ತಿದೆ. ಸೊ ಇಲ್ಲಿ ಎಲ್ಲಿದ್ದೀವಿ ಗೊತ್ತಿಲ್ಲ. ಸ್ವಲ್ಪ ದೂರ ಉತ್ತರಳ್ಳಿ ಎಲ್ಲ ದಾಟಿ ಬಂದ್ವಿ, ಸ್ಟಕ್ ಆಗಿಬಿಟ್ಟು ಇವಾಗ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ. ಲೈಕ್ ನವಡೇಸ್ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ಬೆಂಗಳೂರಲ್ಲಿ. ನಾನು ಹೊರಟಾಗ ಆಚೆ ಹಿಂಗೆ ಆಗುತ್ತೆ. ಅಗೇನ್ ಇಟ್ಸ್ ರೈನಿಂಗ್. ಬರ್ಬೇಕಾದ್ರೆ ಜಸ್ಟ್ ಸಾ ರೈನ್ಬೋ, ಅಂದ್ಕೊಂಡೆ ಮಳೆ ಬರ್ಬೋದು ಅಂತ. ಸ್ಟಾರ್ಟೆಡ್. Came to MG Road. You go UB City. So much happy because ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಫಾರ್ ಬರ್ತಿದ್ದೀವಿ ನಾವು ಅಂತ MG Road ತನಕ. Love this road. My God, UB City. Definitely UB City ಒಳಗಡೆ ಹೋಗ್ತೀನಿ if Preetham permits me. ಲ್ಯಾವೆಲ್ ರೆಸಿಡೆನ್ಸಿ ಆ ಕಡೆದು ಲ್ಯಾವೆಲ್ ರೋಡಾ? ಹಾಂ, ಅದೇ ನಾನು ಅಲ್ಲೇ ಅವಾಗಲೂ ಹೋಗ್ಬೇಕಂತಿದ್ದು. ಸಲೂನ್ ಬಂತಲ್ಲ ನಾವಿವಾಗ. ಏನು ದಿಸ್ ಇಸ್ ಆಡಿ. ಹಾಂ, ಆಡಿ ಬೆಂಗಳೂರು. ಅವ್ಯಾವ ಕೆಫೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಅದು ಲಬೋನೆ ಅಂತ ಒಂದಿತ್ತು, ಅದು ಕೂಡ ಇಲ್ಲೇ ಇದೆ. ಇವಾಗ ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. I'm happy that I'm in this road. In 3 cafe. Finally today we are. Stress ide. Is this worth the hype? Nodana. But I'm happy that I'm here today. We rise like tall buildings as the chemicals they take us higher. ಇರಲಿ ಪುಲ್-ಅಪ್ ಚಾಕ್ಲೇಟ್ ತೊಗೊಂತಿದ್ದೀನಿ. ನನಗೆ ಪುಲ್-ಅಪ್ ಕೇಕ್, ಡೀಪ್ ಚಾಕ್ಲೇಟ್, ಪುಲ್-ಮಿ ಅಪ್ ಆ್ಯಂಡ್ ನಟೆಲ್ಲಾನು ಇದೆ. ಬಟ್ ಐ ಆಮ್ ಟೇಕಿಂಗ್ ಡೀಪ್ ಚಾಕ್ಲೇಟ್ ಬಿಕಾಸ್ ಪ್ರೀತಮ್ ಸಜೆಸ್ಟೆಡ್. ಫ್ರೆಶ್ ಸ್ಟ್ರಾಬೆರಿ ಆ್ಯಂಡ್ ನಟೆಲ್ಲಾ ಇಂಕ್ರಿಮೆಂಟ್. ಲುಕಿಂಗ್ ಎಟ್ ದೀಸ್ ಐ ಆಮ್ ಆಲ್ರೆಡಿ ಟೆಂಪ್ಟೆಡ್. ರಿಯಲಿ ವಾಂಟ್ ಟು ಚೆಕ್ ದ ಹೈಪ್. ಸೊ ನಾವು ವೆಯ್ಟಿಂಗ್ ಪೀರಿಯಡ್ ಆಗಿದ್ದೀವಿ, ವೆಯ್ಟಿಂಗ್ ಲಿಸ್ಟಲ್ಲಿದ್ದೀವಿ. ಎವ್ರಿಥಿಂಗ್ ಈಸ್ ಫುಲ್ ಆ್ಯಂಡ್ ಅವ್ರು ತೊಗೊಂಡಿದ್ದಾರೆ ನಮ್ಮ ನೇಮ್, ಅವ್ರು ಕರೀತಾರೆ ಅವಾಗ ಹೋಗಬೇಕು. ಸೊ ವರ್ತ್ ಹೈಪ ಏನು ನೋಡಬೇಕು. ಆ್ಯಂಡ್ ನಾನು ಪುಲ್-ಅಪ್ ಕೇಕ್ ಅದೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೇರೆದು ಎಲ್ಲ ಇದೆ ಅನಿಸುತ್ತೆ, ಲೈಕ್ ಪಾಸ್ತಾ ಆ ಥರ ಎಲ್ಲ. ಇಟ್ಸ್ ಲೈಕ್ ನಾರ್ಮಲ್ ಕೆಫೆ. ಬಟ್ ಐ ವಾಂಟ್ ಟು ಟ್ರೈ ಡೆಸರ್ಟ್ ಬಿಕಾಸ್ ಆಲ್ರೆಡಿ ಟುಡೇ ವಿ ಹ್ಯಾಡ್ ಮಟನ್ ಆ್ಯಂಡ್ ಆಲ್. ಸೊ ಐ ಕಾಂಟ್ ಹ್ಯಾವ್ ಎನಿಥಿಂಗ್ ಅದರ್ ದ್ಯಾನ್ ದ್ಯಾಟ್.
finally we got to sit like one of the happening places in Bengaluru, and this area, oh my god, it is so lux. Navil bandaglu ashte we feel also so lux. Idana idakke pour ಮಾಡಿ we should pull this up. Then obviously it's a desert. Now it's the time. ಇಟ್ಸ್ ಗುಡ್ ರಿಚ್ ಚಾಕ್ಲೇಟ್, ಆದರೆ ತುಂಬ ಹೆವಿ. ಅಂದರೆ ನಾನು ಪ್ರೀತಮ್ ಇಬ್ಬರೇ ತಿನ್ನೋದಕ್ಕೆ ಆಗೋದಿಲ್ಲ. ಒಬ್ವಿಯಸ್ಲಿ ಈ ಥರ ಏನಾದ್ರು ತೊಗೊಂಡಾಗೆಲ್ಲ ನನಗೆ ನೆನಪಾಗೋದೆ ನಮ್ಮ ಅಕ್ಕ ಶರದಿ ಫಸ್ಟ್ ನೆನಪಾಗ್ತಾಳೆ, ಆಮೇಲೆ ನಮ್ಮ ಅಕ್ಕ, ಬಿಕಾಸ್ ಅವಳಿಗೆ ಚಾಕ್ಲೇಟ್ಸ್ ಅದೆಲ್ಲ ತುಂಬ ಇಷ್ಟ. ಸೊ ಇವಾಗ ಇಷ್ಟು ಮುಗಿಸಿದ್ದೀವಿ. ಫುಲ್ ತಿಂತೀವ ಇಲ್ವಾ ಗೊತ್ತಿಲ್ಲ. ವಿಲ್ ಟೇಕ್ ಪಾರ್ಸಲ್, ಬಟ್ ವರ್ತ್ ದ ಹೈಪ್. ಲೊಕೇಶನ್ ಆಗಿರ್ಬೋದು, ಈ ರೋಡ್, ಈ ವೈಬ್, ದಿಸ್ ಕೆಫೆ, ಇಟ್ಸ್ ವರ್ತ್ ಇಟ್. ಐ ಡೆಫಿನೆಟ್ಲಿ ಲವ್ಡ್ ಇಟ್, ಎಂಜಾಯ್ಡ್ ಇಟ್. ಈ ರೋಡಿಗೆ ಬರ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನಾನು ಬಂದಿದ್ದು ತುಂಬ ಖುಷಿ ಆಯಿತು. ಇವಾಗ ಯು ವಿ ಸಿಟಿಗೆ ಹೋಗೋಣ ಅಂತ ಅಂತಿದ್ದೀನಿ. ನೋಡೋಣ ಹೊಸ ಕಲೆಕ್ಷನ್ ಅದೆಲ್ಲ ಹೆಂಗೆ ಬಂದಿದೆ. ಆಬ್ವಿಯಸ್ಲಿ ಶಾಪ್ ಮಾಡಲ್ಲ, ನಾನೇ ಅಂದ್ಕೊಂಡಿದ್ದೀನಿ ದಟ್ ಐ ವಿಲ್ ನಾಟ್ ಶಾಪ್ ಟಿಲ್ ಜಾನ್ವರಿ ಅಂತ. ನೋಡೋಣ, ಜನವರಿ ನ್ಯೂ ಇಯರ್ಗೆ ಶಾಪ್ ಮಾಡೋದು, ಅಲ್ಲಿ ತನಕ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಬಟ್ ಒಂದು ರೌಂಡ್ ಹೋಗ್ಬೇಕು ನಾನು. ಫಾರ್ 1 ಮಿನಿ ಡೀಪ್ ಪುಲ್ ಅಪ್ ಕೇಕ್ ಈಸ್ 471. ಫೈನ್ ಅನಿಸ್ತು ನನಗೆ. ಐ ಮೀನ್ ರಿಚ್ ಚಾಕ್ಲೇಟ್, ತುಂಬ ಥಿಕ್ಕಾಗಿದೆ. ಬೇರೆ ಕಡೆನೂ ಇಲ್ಲ, ಟ್ರೆಸ್ಲೆಚಸ್ ಎಲ್ಲದಕ್ಕೂ ಈಗ ಇಷ್ಟೇ ಕಾಸ್ಟ್ ಒಂದು ಡೆಸರ್ಟ್ಗೆ. ಸೊ ಐ ವಾಸ್ ಲೈಕ್ ಓಕೆ. 409. ನಾವು ರಿಮೈನಿಂಗ್ ಪ್ಯಾಕಿಂಗ್ ಮಾಡಿದ್ರಿಂದ ಪ್ಯಾಕಿಂಗ್ ಚಾರ್ಜಸ್ 20 rupees. ಸೊ ಟೋಟಲ್ ಇಟ್ಸ್ 471 ಆಫ್ಟರ್ ಆಲ್ ದ ಟ್ಯಾಕ್ಸ್ ಆ್ಯಂಡ್ ಆಲ್ ದ್ಯಾಟ್. ಈ ರೋಡಲ್ಲಿ ಒಂದು ರೌಂಡ್ ಓಡಾಡೋಣ ಅಂತ, ಬಿಕಾಸ್ ಬೇರೆ ಊರಿಗೆಲ್ಲ ಹೋದ ಲೈಕ್ ಫಾರಿನ್ ಕಂಟ್ರೀಸು ಸ್ಟ್ರೀಟಲ್ಲಿ ಓಡಾಡ್ತಾರಲ್ಲ, ಆ ಥರ ಈ ಸ್ಟ್ರೀಟಲ್ಲಿ ಓಡಾಡೋದು ಕೂಡ ಒಂಥರ ಟ್ರೆಂಡು. ಎಲ್ಲ ಓಡಾಡ್ತಾ ಇದ್ದಾರೆ. ಇಟ್ಸ್ ಫೀಲಿಂಗ್ ನೈಸ್. ಈ ರೋಡ್ಗಿಂತ ಐ ವಾಂಟ್ ಟು ವಾಕ್ ಇನ್ ವಿಠಲ್ ಮಲ್ಯ ರೋಡ್ ಆ್ಯಂಡ್ ಯು ಬಿ ಸಿಟಿ ರೋಡ್. ಇಟ್ ಫೀಲ್ಸ್ ಸೋ ಗುಡ್. ನಮ್ಮ ಕಂಟ್ರೀಲಿ ಇದೀವ ಅಂತ ಅನಿಸುತ್ತೆ, ಬಿಕಾಸ್ ಅಲ್ಲಿ ಪಕ್ಕ ಸ್ಟಾರ್ ಬಕ್ಸು ಅದು ಇದು ಎಲ್ಲ ಇರೋದ್ರಿಂದ ಸ್ಟ್ರೀಟಲ್ಲಿ. ನಾವು ಹಿಂಗೆ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡ್ರೆ ಚರ್ಚ್ ಸ್ಟ್ರೀಟ್. Round of applause to Natalia, Leosia, Pradyumna, Yash, and Israela. ಚರ್ಚ್ ಸ್ಟ್ರೀಟೇ ಒಂದು ರೌಂಡ್ ಹಾಕೋಣ, ಯು ಬಿ ಸಿಟಿ ಬೇಡವಾ? ಓಕೆ, ನೆಕ್ಸ್ಟ್ ಟೈಮ್ ವಿಲ್ ಗೋ ಟು ಯು ಬಿ ಸಿಟಿ, ಬಿಕಾಸ್ ಈಗ ಚರ್ಚ್ ಸ್ಟ್ರೀಟಿಂದ ಇಲ್ಲಿಂದ 1 way ಅಂತೆ, ಹಂಗೆ ದಾಟಿ ಎಲ್ಲ ಹೋಗೋದು. ಅದೇನೇನೋ ಹೇಳ್ದ. ಐ ಆಮ್ ಲೈಕ್ ಓಕೆ, ಕನ್ವಿನ್ಸ್ಡ್. ವಾಟ್ ಅ ವೈಬ್ ಬ್ರೋ, ವಾಟ್ ಅ ವೈಬ್. Oh, this is for me and one is for Sharadi. Starbucks is for Sharadi. Okay, finally ಇಷ್ಟಕ್ಕೆ ಒಂದು ಶಾಪ್ ಮಾಡಿದ್ದೀವಿ.
back in the home. And what a weekend it was. So good. 2 ದಿನ 3 ದಿನ ಒಂಥರ ಚಿಲ್ಲಿಂಗ್ ಆಗಿ ಮನೇಲೆಲ್ಲ ಫುಡ್ ಆ್ಯಂಡ್ ಅಟ್ ದ ಎಂಡ್ ಅನ್ಕೊಂಡೇ ಇರಲಿಲ್ಲ ನಾನು MG ರೋಡ್, ಚರ್ಚ್ ಸ್ಟ್ರೀಟ್, ಲಾವೆಲ್ ರೋಡ್, UB ಸಿಟಿ ಆ ಕಡೆ ಎಲ್ಲ ಹೋಗ್ತೀನಿ ಅಂತ. ಅಚಾನಕಾಗಿ ಸಡನ್ನಾಗಿ ಹೋದ್ವಿ. ಆ್ಯಂಡ್ ಸೋ ಹ್ಯಾಪನಿಂಗ್ ಕೆಫೆ ಅಮೀನ್ 3ಗೂ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಫೈನಲಿ ಡನ್. And done for this week, and I'm ready to go for Mandya. Tuesday or Wednesday I'll leave for Mandya, and I'm gonna end this weekend vlog here itself. If you like this video, please give a big thumbs up, like the video, share the video, and subscribe to my channel. Until we meet next time, love you guys, miss you, take care, bye.